ಒಂದಿಷ್ಟು ಜನ ವಿವಿಧ ಜೈಲುಗಳಿಗೆ ಹೋದರು, ಒಂದಿಷ್ಟು ಜನ ಪ್ರಯತ್ನವನ್ನ ಮಾಡಿದರು ಜಾಮೀನಿಗಾಗಿ. ಆದರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1 ಆರೋಪಿ ಈ ಕ್ಷಣದವರೆಗೆ ಚಾರ್ಜ್ ಶೀಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆರೋಪಿಯಾಗಿರುವ ಪವಿತ್ರ ಗೌಡ ಮತ್ತು A7 ಆರೋಪಿ ನಂಬರ್ 7 ಅನುಕುಮಾರ್ಗೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಜಾಮೀನನ್ನು ನಿರಾಕರಿಸಿದೆ. ವಾದ ಪ್ರತಿವಾದವನ್ನು ಆಲಿಸಿ ಇಂದಿಗೆ ಆದೇಶವನ್ನು ಕಾಯ್ದಿರಿಸಿದ್ದ ಕೋರ್ಟ್ ಸಂಜೆ ತನ್ನ ಆದೇಶವನ್ನು ಪ್ರಕಟಿಸಿದೆ. ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಪವಿತ್ರ ಗೌಡ ಕೊಲೆ ಮಾಡಿದ್ದಾರೆ ಅನ್ನೋದೇ ಕಪೋಲ ಕಲ್ಪಿತ. ಪವಿತ್ರ ಗೌಡ ಮನೆಗೆ ದರ್ಶನ್ ಹೋಗಿ ಕರೆದುಕೊಂಡು ಬಂದಿದ್ದಾರೆ ಅಂತ ಆಕೆಯ ಪರ ವಕೀಲರು ವಾದವನ್ನು ಮಂಡಿಸಿದ್ದರು ನ್ಯಾಯಾಲಯದಲ್ಲಿ. ಆದರೆ ನ್ಯಾಯಾಲಯ ತನ್ನ ಆದೇಶದಲ್ಲಿ ಇದೊಂದು ಘೋರ, ಕ್ರೂರ ಹಾಗೂ ಊಹಿಸಲಿಕ್ಕೂ ಆಗದ ರೀತಿಯಲ್ಲಿ ಹಿಂಸೆ ಮಾಡಿರುವ ಕೊಲೆ ಅಂತ ತನ್ನ ಕಾರಣಗಳನ್ನು ಮುಂದಿಟ್ಟಿದೆ. ಅಂದರೆ ಯಾವುದೇ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡುವಾಗ ಯಾತಕ್ಕೆ ತಿರಸ್ಕಾರ ಮಾಡ್ತಿದ್ದೀವಿ ಅನ್ನೋ ರೀಸನ್ಸ್ ಅಥವಾ ಎಕ್ಸ್ಪ್ಲನೇಷನ್. ಪರಪ್ಪನಗ್ರಹಾರ ಜೈಲಲ್ಲಿ ಈ ವಿಷಯ ಗೊತ್ತಾಗುತ್ತಿದ್ದಂತೆಯೇ ಪವಿತ್ರ ಗೌಡ ಕಣ್ಣೀರು ಹಾಕಿದರು ಎಂದು ಸುದ್ದಿ. ಇನ್ನು ಬೇಲ್ ನಿರಾಕರಣೆಗೆ ನ್ಯಾಯಾಲಯ ಏನನ್ನ ಕಾರಣ ಕೊಟ್ಟಿದೆ ಅಂತ ನೋಡೋಣ. ಆರಂಭದಲ್ಲೇ ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ದರು ಅಂತಿದೆ. ಅಂದರೆ ಇದ್ದರು ಅಂತ ನ್ಯಾಯಾಲಯನೂ ಹೇಳಿದೆ ಮತ್ತು ಅವರ ಪರ ವಕೀಲರು ಅದನ್ನು ಹೆಚ್ಚು ಕಡಿಮೆ ಹಾಗೆ ಹೇಳಿದ್ರು ಅಂತ ನನಗೆ ನೆನಪೀಗ. ದರ್ಶನ್ ಕರ್ಕೊಂಡು ಹೋದ್ರು, ಅಲ್ಲಿ ಇದ್ರು, ಒಂದು ಏಟು ಕೊಟ್ಟಿರ್ಬೋದು, ಬಟ್ ಅವರು ಸಾಯಿಸಿಲ್ಲ ಅಂತ ಹೇಳಿದ್ರು. ಸೊ ದಟ್ಸ್ ಎನ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಥರ ಆಗ್ತಾ ಇರೋಂಗೆ ಕಾಣಿಸ್ತಿದೆ ಮೇಲ್ನೋಟಕ್ಕೆ. ಅವ್ರು ಅಲ್ಲಿ ಇದ್ರು, ಸಾಯಿಸೋದ್ರು ಬಿಟ್ಟರು ಬೇರೆ ವಿಚಾರ. ಇಬ್ಬರು ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಇದೆ ಇದರಲ್ಲಿ ಅಂತ ನ್ಯಾಯಮೂರ್ತಿಗಳು ತಮ್ಮ ಆದೇಶದಲ್ಲಿ ಹೇಳ್ತಾ ಇದ್ದಾರೆ. ಕೃತ್ಯ ನಡೆದ ಸ್ಥಳಗಳಲ್ಲಿ CCTV ಸಾಕ್ಷಿ ಇದೆ. ಆಕೆಯ ಬಟ್ಟೆಯ ಮೇಲೆ ರಕ್ತದ ಕಲೆ ಕಂಡು ಬಂದಿದೆ. ಅದು ರೇಣುಕಾಸ್ವಾಮಿಯದ್ದೇ ಅಂತ DNA ಟೆಸ್ಟಿನಲ್ಲಿ ಸಾಬೀತಾಗಿದೆ. ಇದು ಇತರೆ ಕಾರಣ ಏನಿರಬಹುದು? ಅನುಕುಮಾರ್ಗೆ ಅಂದರೆ ಇನ್ನೊಬ್ಬ ಆರೋಪಿಗೆ ಕೊಡಲ್ಲ ಅಂದಿರೋದು. ಇತರೆ ಆರೋಪಿಗಳ ಜೊತೆ ಸೇರಿ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿರುವ ಇಡೀ ಪ್ರಕರಣದಲ್ಲಿ ಈ ವ್ಯಕ್ತಿಯ ಪಾತ್ರವೂ ಇದೆ. ಕ್ರೂರ ಹತ್ಯೆಯ ಸಂಪೂರ್ಣ ಸಮಯ ಆತ ಆ ಸ್ಥಳದಲ್ಲಿ ಇದ್ದರು ಎಂಬಂತೆ ಇದ್ದಂಗಿದೆ. ಮತ್ತು ಆತನ ಬಟ್ಟೆಯ ಮೇಲೂ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಇದೆ ಮತ್ತು ದೃಢವಾಗ್ತಾ ಇದೆ. ತನಿಖೆ ಇನ್ನೂ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅರ್ಥ ಎರಡೂ ಪ್ರಕರಣಗಳಿಗೆ ಹೆಚ್ಚು ಕಡಿಮೆ ಒಂದೇ ಕಾರಣಗಳು ಬಂದಂಗಿದೆ, ಆಲ್ಮೋಸ್ಟ್ ಇಫ್ ನಾಟ್ ಕಂಪ್ಲೀಟ್ಲಿ. ಮತ್ತು ಇದು ಏನೇನು ತೋರಿಸುತ್ತೆ ಅಂದರೆ ಉಳಿದವರು ಇವ್ರದ್ದನ್ನೇನಾದರೂ ಟೆಸ್ಟ್ ಕೇಸ್ ಥರ ಹಾಕಿಸಿ ನೋಡೋಣ ಅದಕ್ಕೆ ಏನು ಬರುತ್ತೆ ರೆಸ್ಪಾನ್ಸ್ ನ್ಯಾಯಾಲಯದಲ್ಲಿ, ಅಥವಾ ಪೊಲೀಸರ ಕಡೆಯಿಂದ ಎಂತಹ ಆಕ್ಷೇಪಣೆ ಸಲ್ಲಿಸುವ ಹಂತದಲ್ಲಿ ಎಂತಹ ಆಕ್ಷೇಪಣೆಗಳು ಬರುತ್ತವೆ ಅನ್ನೋದನ್ನು ನೋಡೋಣ ಅನ್ನೋ ಥರ ಯಾರು ಯೋಚನೆ ಮಾಡಿದರೆ ಅದಕ್ಕೊಂದು ಸಣ್ಣ ಉತ್ತರ ಇಲ್ಲಿ ಸಿಕ್ಕದಂಗಿದೆ. ಅಂದರೆ ಮುಂದೆ ಯಾರಾದರೂ ಬೇಯ್ಲಿಗೆ ಹಾಕಿದಾಗಲೂ ಈ ಎಲ್ಲ ಅಂಶಗಳು ಪುನರಾವರ್ತನೆ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ, ಅದರಲ್ಲೇನು ಅನುಮಾನ ಇಲ್ಲ. ಮತ್ತೆ ಮತ್ತೆ ಬೇರೆಯವರ ಪ್ರಕರಣಗಳು ಬಂದಾಗ, ಯಾಕಂದರೆ 16 ಜನನೋ 17 ಜನನೋ ಇರೋದ್ರಿಂದ ಮತ್ತೆ ಮತ್ತೆ ಇದೇ ಅಂಶಗಳು ಬರುತ್ತವೆ, ಹೆಸರುಗಳು ಬದಲಾಗತ್ತೆ. ಹೇಗೆ ಯಾವ ರೀತಿ ಭಾಗಿಯಾಗಿದ್ರು ಕೆಲವ್ರದ್ದು ಎಕ್ಸ್ಟ್ರಾ ಬಂದು ಇನ್ವಾಲ್ವ್ ಆಗುತ್ತೆ, ಆ್ಯಡ್ ಆಗ್ಬೋದು. ಅದರ್ವೈಸ್ ಲಾರ್ಜ್ಲಿ ಹೀಗೆ ಇದ್ದಂಗೆ ಇರುತ್ತೆ. ಬಹುಶಃ ಚಾರ್ಜ್ ಶೀಟ್ ಆದಮೇಲೆ ಅದಕ್ಕೆ ಇನ್ನೊಂದು ರೂಪ ಏನಾದ್ರು ಬರಲಿಕ್ಕೆ ಪ್ರಾರಂಭ ಆಗಬಹುದೇನೋ, ಗೊತ್ತಿಲ್ಲ. ಅದೇನಾಗತ್ತೋ ಏನೋ ಐಡಿಯಾ ಇಲ್ಲ. ಚಾರ್ಜ್ ಶೀಟ್ ಮೊದಲೇ ಪ್ರಯತ್ನಿಸಿದ್ರಿಂದ ಅದೊಂದು ಸಹಜ. ಇಲ್ಲಿವರೆಗೂ ನಮಗೆಲ್ಲರೂ ಹೇಳ್ತಾ ಇದ್ದಿದ್ದು ಚಾರ್ಜ್ ಶೀಟ್ ಆದಮೇಲೆ ಪ್ರಯತ್ನ ಮಾಡ್ತಾರೆ ಜಾಮೀನಿಗೆ ಅಂತ ಇತ್ತು. ಮಧ್ಯದಲ್ಲಿ ಆ ತಂಡದಲ್ಲಿರುವ ಕೆಲವರು ಆರೋಪಿಗಳು ನಾವು ಮೊದಲೇ ಪ್ರಯತ್ನ ಮಾಡೋಣ ಅಂತ ಅವರದ್ದೇ ಕಾರಣಕ್ಕೆ ನಿರ್ಧಾರಕ್ಕೆ ಬಂದಿರ್ಬೋದು, ಹಾಗಾಗಿ ಪ್ರಯತ್ನ ಮಾಡಿದ್ದಾರೆ, ಬಟ್ ಅದು ವಿಫಲವಾಗಿದೆ. ಇವರಿಗಿರುವ ಮುಂದಿನ ಈಗಿನ ಆಪ್ಷನ್ ಏನು ಅಂತಂದರೆ ಹೈಕೋರ್ಟ್ಗೆ ಹೋಗಬೇಕು, ಹೈಕೋರ್ಟ್ ಏನು ಹೇಳುತ್ತೋ ಆ ರೀತಿ ಕೇಳಬೇಕು. ಇಲ್ಲ ನಾನು ಅದನ್ನು ವಿರುದ್ಧವಾಗಿ ಬಂದರೆ ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೂ ಹೋಗ್ಕೋಬೋದು. ಅವ್ರಿಗೆ ಆಪ್ಷನ್ ಇದೆ. ಎಸ್
ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲು ಸೇರಿದ ಪತಿ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಭೇಟಿಯಾದರು. ಪತ್ನಿ ನೋಡಿ ದರ್ಶನ್ ಭಾವುಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಚಾಮುಂಡೇಶ್ವರಿ ದೇಗುಲದ ಕುಂಕುಮ, ಅಕ್ಷತೆ, ಬಾಳೆಹಣ್ಣಿನ ಪ್ರಸಾದ ಮತ್ತು ಬಟ್ಟೆ ಬರೆ, ಬಿಸ್ಕೆಟ್, ಡ್ರೈ ಫ್ರೂಟ್ ಎಲ್ಲ ಕೊಟ್ಟಿದ್ದಾರೆ. 30 ನಿಮಿಷ ಮಾತುಕತೆ ನಡೆಸಿದ್ದಾರೆ. ವಕೀಲರ ಜೊತೆಗೂ ಕೂಡ ದರ್ಶನ್ ಕೆಲ ಹೊತ್ತು ಮಾತನಾಡಿದ್ದಾರೆ. ಇನ್ನು ದರ್ಶನ್ಗೆ ಆರೋಗ್ಯ ಸಮಸ್ಯೆ ಕಾಡ್ತಿದೆಯಂತೆ. ಬೆನ್ನು, ಕೈ, ಕಾಲು ನೋವಿದೆಯಂತೆ. ಈ ಕಾರಣದಿಂದಾಗಿ ಜೊತೆಗೆ ಮಲಬದ್ಧತೆ ಸಮಸ್ಯೆ ಕೂಡ ಕಾಡ್ತಿದೆ. ಇಂಡಿಯನ್ ಟಾಯ್ಲೆಟ್ ಬದಲಿಗೆ ವೆಸ್ಟರ್ನ್ ಟಾಯ್ಲೆಟ್ಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರಿಶೀಲಿಸಿ ಬಳಿಕ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ದರ್ಶನ್ ನೋಡಲು ನಮಗೂ ಅವಕಾಶ ಕೊಡಿ ಅಂತ 60ಕ್ಕೂ ಹೆಚ್ಚು ಸಹ ಕೈದಿಗಳು ಜೈಲು ಸಿಬ್ಬಂದಿಗೆ ದುಂಬಾಲು ಬಿದ್ದಿದ್ದಾರೆ. ಕಲಬುರಗಿ ಜೈಲಿಗೆ ದರ್ಶನ್ ಆಪ್ತ ನಾಗರಾಜ್ ಹಾಗೂ ವಿಜಯಪುರ ಜೈಲಿಗೆ ವಿನಯನನ್ನ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸರು ಬಹುತೇಕ ತನಿಖೆಯನ್ನು ಮುಕ್ತಾಯಗೊಳಿಸಿದ್ದು ಚಾರ್ಜ್ ಶೀಟ್ ಸಂಬಂಧ ಗೃಹ ಸಚಿವರನ್ನ ಎಸಿಪಿ ಚಂದನ್ ಭೇಟಿಯಾಗಿದ್ದಾರೆ. ಆದರೆ ಪರಮೇಶ್ವರ್ ಅವರು ಈ ಭೇಟಿ ದರ್ಶನ್ ಕುರಿತಾದ ವಿಷಯ ಚರ್ಚೆಯಲ್ಲ ಅಂತ ಹೇಳಿದ್ದಾರೆ. ರೂಮ್ ಅಲ್ಲಿ ನೋಡಿ, ಒಂದು ಬಿಜಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಓದ್ಕೊಳ್ಳೋಕೆ ಒಂದು ಒದಕೆ ಇದೆ ಅಷ್ಟೇ. ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿ ಕುಂದ್ಕೊಳ್ಳಿಕ್ಕೆ ಆಗಲ್ಲ, ನನಗೆ ಮೋಷನ್ ಮಾಡ್ಲಿಕ್ಕೆ ಆಗಲ್ಲ, ಹೆಲ್ತ್ ಇಶ್ಯೂ ಇದೆ, ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಅದಿತ್ತು ಅಂತಂದರೆ ಆಸ್ ಪರ್ ರೂಲ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಸಿಪಿ ಚಂದನ್ ಅವರು ಭೇಟಿ ಮಾಡಿದ್ರು ಸರ್. ಚಾರ್ಜ್ ಶೀಟ್ ಸಂಬಂಧಪಟ್ಟಂತೆ ದರ್ಶನ A1 ಮಾಡುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಸರ್. ಇಲ್ಲ, ಅದು ಯಾವುದೋ ಬೇರೆ ಕೇಸ್ನಲ್ಲಿ ಅವರು ಮಾತಾಡೋದಕ್ಕೆ ಬಂದಿದ್ರು. ದರ್ಶನ್ದೇನಿಲ್ಲ, ದರ್ಶನ್ ಅವ್ರು ಮಾಡ್ಕೊಳ್ತಾರೆ. ಮೆಡಿಕಲ್ ರಿಪೋರ್ಟ್ ಅಲ್ಲಿ ಹೇಳಿದ್ರು ಕೂಡ ಕೋರ್ಟ್ಗೆ ಹೋಗಿನೇ ಆ ಫೆಸಿಲಿಟಿ ಕೊಡಬೇಕು. ಸಾಮಾನ್ಯ ಕೊಡ್ತಾರೆ. ಓಕೆ, ವೆಸ್ಟರ್ನ್ ಟಾಯ್ಲೆಟ್ ಇದಕ್ಕೆಲ್ಲ ಪಾಸಿಬಿಲಿಟಿ ಇದೆ ಕೊಡೋವಂಥದ್ದು. ಕಾರಣ ಕೆಲವ್ರಿಗೆ ಅದು ಅಭ್ಯಾಸನೇ ಆಗಿಲ್ಲದೆ ಇದ್ದವ್ರುಗಳಿಗೆ ಅಥವಾ ಬೆನ್ನೋವು, ಇತರೆ ಸಂಬಂಧಿ ಕಾಯಿಲೆಗಳಿದ್ದಾಗ ನ್ಯಾಯಾಲಯಗಳು ಕೊಡುತ್ತಾರೆ. ಕೊಡದೇ ಇಲ್ಲ ಅಂತ ಅನ್ಕೊಳ್ಬೇಕಾಗಿಲ್ಲ. ಅದನ್ನ ಡೈರೆಕ್ಟ್ ಜೈಲಾಧಿಕಾರಿಗಳೇ ಡಿಸಿಷನ್ ತಗೊಳಕ್ ಬರೋದಿಲ್ಲ ಸರ್, ಇನ್ಫಾರ್ಮ್ ಮಾಡ್ತಾರೆ ಕೋರ್ಟ್ಗೆ. ಓಕೆ. ಸಿನಿಮಾಗೆ ಯಾರು ಬರಲ್ಲ, ತಗೊಳ್ಳಿ. ನೋಡಲ್ಲ ಎಂದಿದ್ದ ದರ್ಶನ್ ಫ್ಯಾನ್ಸ್ಗೆ ನಟ ಕಿಚ್ಚ ಸುದೀಪ್ ಟಕ್ಕರ್ ಕೊಟ್ಟಿದ್ದಾರೆ. ಗಣೇಶ್, ದುನಿಯಾ ವಿಜಯ್ ಸಿನಿಮಾಗಳು ನುಗ್ಗಿ ಬರಲಿಲ್ವಾ ಅಂತ ಈಗೇನ್ ಹೇಳ್ತೀರಿ ಅಂತ ಕೇಳಿದ್ದಾರೆ. ದರ್ಶನ್ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿ ಅವರನ್ನು ಹೊರಗೆ ಕರೆಸಿ ನಾನು ಒಳಗೆ ಹೋಗ್ಬೇಕಾ ಅಂತ ಕೇಳಿದ್ದಾರೆ. ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಸುದೀಪ್ ತಮ್ಮ ಬರ್ಡೇ ವಿಚಾರವಾಗಿ ಮಾತನಾಡಿದ್ರು. ಜನ ಜಾಸ್ತಿ ಆಗ್ತಿದ್ದಾರೆ, ಅಕ್ಕಪಕ್ಕದವರು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಜಯನಗರದ MES ಗ್ರೌಂಡ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬರ್ಡೇ ಆಚರಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸಿನಿಮಾನೇ ಹೋಗಲ್ಲ, ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ ಎರಡರ ಒಟ್ಟಿಗೂ ಬರ್ಲಿಲ್ವಾ? 2 ಸಿನಿಮಾ ಬರ್ಲಿಲ್ವಾ? ಇದು ಯಾವ್ದಾದ್ರು ಭೀಮಾ ಬರ್ಲಿಲ್ವಾ? ಖಂಡಿತ. ನಾನು ಲಾಸ್ಟ್ ಇಯರ್ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಮಾತಾಡ್ತಾ ಇಲ್ವೇ? ಈಗ ಕೆಲವು ಡಿಸ್ಟೆನ್ಸಸ್ ನಾವ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ಅವ್ರು ಹಿಂದೆನೇ ಹೇಳಿದ್ರಿಂದ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಅವಶ್ಯಕತೆನೇ ಇರಲಿಲ್ಲ. ಆಲ್ ರೈಟ್, ಅದು ಅವರವರ ಗೆಳೆತನ, ಅವರವರ ವೈಯಕ್ತಿಕ ನಿರ್ಧಾರಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಮೂಡಾ ಪ್ರಾಸಿಕ್ಯೂಷನ್ನಿನ ಹೈಕೋರ್ಟ್ ವಿಚಾರಣೆ ಮತ್ತೆ ಸೋಮವಾರ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. 2 ದಿನಗಳ ಹಿಂದೆ ಅವರ ಪರವಾಗಿ ಅಭಿಷೇಕ್ ಸಿಂಘವಿ ವಾದ ಮಾಡಿದ್ರು. ಆದರೆ ಇವತ್ತು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ದೂರುದಾರರಾದ ಕೃಷ್ಣ ಸ್ನೇಹಮಯಿ ಅವರ ಪರವಾಗಿ ಮಣೀಂದರ್ ಸಿಂಗ್, ಪ್ರದೀಪ್ ಕುಮಾರ್ ಅವರ ಪರವಾಗಿ ಪ್ರಭುಲಿಂಗ ನಾವಡಗಿ ಹಾಗೂ TJ ಅಬ್ರಹಾಂ ಪರವಾಗಿ ರಂಗನಾಥ ರೆಡ್ಡಿ ಅನ್ನುವರು ತಮ್ಮ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸಿಂಘವಿ ಅವರು ಅಂತ್ಯದಲ್ಲಿ ತಮ್ಮದೇನೋ ಕೆಲವು ಇನ್ನು ಅಂಶಗಳ ಬಾಕಿ ಇದೆ ಅಂತೇನೋ ಹೇಳಿದ್ದಂಗಿದೆ. ಹಾಗಾಗಿ ಎಲ್ಲವನ್ನ ಒಂದೇ ಸರಿ ಕೇಳಿಬಿಡೋಣ ಅಂತ ಸೋಮವಾರಕ್ಕೆ ಹಾಕಿದ್ದಾರೆ. ಮತ್ತು ಈ ಪ್ರಕರಣದ ವಾದ ಪ್ರತಿವಾದಗಳು ನಡೀತಿದ್ದಾಗ ಬಹು ಸಹಜವಾಗಿ ಅದು ಪ್ರಕ್ರಿಯೆ ಹಾಗೆ ನಡೆಯುತ್ತೆ. ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಅವರಿಗೆ ಬೇಕಾದ ಮಾಹಿತಿಗಳನ್ನು ಪಡೆದುಕೊಳ್ಳಲು ಪ್ರಶ್ನೆಗಳನ್ನು ಎರಡೂ ಕಡೆಗೆ ಕೇಳಿಕೊಂಡು ಹೋಗಿದ್ದಾರೆ. ಆಲ್ ರೈಟ್, ಏನೇ ಮಾಡಿದ್ದಾರೆ ನೋಡೋಣ. ತುಷಾರ್ ಮೆಹ್ತಾ ಅವರು ಅವತ್ತು ಸಿಂಘವಿ ಅವರು ಮಾಡಿದ್ರು. ಇವತ್ತು ಇವರು ಹೇಳ್ತಾರೆ ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ ಅಂತ ಹೇಳ್ತಾರೆ. ರಾಜ್ಯಪಾಲರು ವಿವೇಚನೆ ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನೇ ಬಳಸಿಲ್ಲ. ಅವರು 17A ಅನುಮತಿ ನೀಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆಂದೇ ಈ 17Aಗೆ ಅನುಮತಿ ಕೊಡೋದು. ಮುಖ್ಯ ಕಾರ್ಯದರ್ಶಿ, ಅಡ್ವೊಕೇಟ್ ಜನರಲ್ಲು, ಕ್ಯಾಬಿನೆಟ್ ವರದಿ ಎಲ್ಲವೂ ಕಾಪಿ ಪೇಸ್ಟ್ ಇದ್ದಂಗಿದೆ. ಏನು ನನ್ನ ಪದನೂ ವ್ಯತ್ಯಾಸ ಕಾಣಿಸ್ತಿಲ್ಲ ನನಗೆ ಅಂತ ಅವ್ರು ಹೇಳ್ತಾರೆ.
ರಾಜ್ಯಪಾಲರಿಗೆ ಕಳಿಸಿದ್ದ 67 ಪುಟಗಳ ಕ್ಯಾಬಿನೆಟ್ ನೋಟನ್ನು ಅವರು ನೋಡಿದ್ದಾರೆ. 40-60ರ ಬದಲು 50-50ಕ್ಕೆ ನಿಯಮವನ್ನು ಬದಲಾಯಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೂಡ ಭಾಗವಹಿಸಿದ್ರು ಅಂದ್ರೆ ಆಗ ಸಿಂಘ್ವಿಯವರು ಅವರೊಬ್ಬರೇ ಎಲ್ಲ ಎಲ್ಲರೂ ಇದ್ರು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕೋರ್ಟ್ಗೆ ಅಂತ ಸುದ್ದಿ. ಪ್ರತಿಷ್ಠಿತ ಬಡಾವಣೆಯಲ್ಲಿ ನಿವೇಶನ ಕೊಟ್ಟಿದ್ದಾರೆ ಅಂತ ಅವರ ವಾದ. ಆಮೇಲೆ ಮಣಿಂದರ್ ಸಿಂಗ್ ಅನ್ನೋ ಹಿರಿಯ ವಕೀಲರು ದಿಲ್ಲಿಯಿಂದ ಅವರು ಇದ್ರಂತೆ. ಅವರು ವಾದ ಮಾಡಿ ಡೆವಲಪ್ ಆಗಿರೋ ಲೇಔಟ್ನ ಕೃಷಿ ಭೂಮಿ ಮಾಡಿದ್ದಾರೆ. ಅಂದರೆ ಮೂಡ ಅದನ್ನು ಅಭಿವೃದ್ಧಿಪಡಿಸಿದ ನಂತರ ಅದನ್ನು ಕೃಷಿ ಭೂಮಿ ಅಂತ ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ ಒತ್ತಾಯದ ಮೂಲಕ ಆಗಿರಬಹುದು. ಭೂಮಿ ಸ್ವಾಧೀನವಾಗಿ ಪರಿಹಾರದ ಹಣ ನೀಡಿದರೂ ಮಾಲೀಕರು ಪಡೆದಿಲ್ಲ. ಪಡಿಲೇಬೇಕು ಅಂತ ಎಲ್ಲೂ ಇಲ್ಲವೂ ಇಲ್ಲ. ಅಂಡರ್ ಪ್ರೊಟೆಸ್ಟ್ ದೇ ಡೋಂಟ್ ಹ್ಯಾವ್ ಟು ರಿಸೀವ್ ಇಟ್. ಅವರು ಇವ್ರು ಕೊಟ್ಬಿಟ್ರು ಅಂದ ತಕ್ಷಣ ಅದನ್ನು ತಗೊಳ್ಳೇಬೇಕು ಅಂತ ಎಲ್ಲೂ ಇಲ್ಲ. ಸ್ಟಿಲ್ ಅವ್ರ ಪಾಯಿಂಟ್ ಅವ್ರು ಹೇಳಿದ್ದಾರೆ. 2006ರಲ್ಲಿ ಆ ಜಮೀನಿನ ಬೆಲೆ 6 ಲಕ್ಷ ಆಗಿತ್ತು. ಈಗ 55 ಕೋಟಿ ಅಂದರೆ ಹೇಗೆ ಅಂತ. ಇವತ್ತಿನ ಸರ್ಕಾರಿ ಮೌಲ್ಯದ ಬೆಲೆಯಲ್ಲಿ ಅಲ್ಲಿಗೆ ಬಂದಿರಬೇಕು. ಅವತ್ತಿನ ಬೆಲೆಯಲ್ಲಿ ಅದಕ್ಕೆ ಪರಿಹಾರ ಕೊಡ್ತೀವಿ ಅಂದರೆ ಯಾರೂ ಒಪ್ಪಲಿಕ್ಕಿಲ್ಲ. ಹಂಗಿಲ್ಲ. ಕೆಲವು ಕೇಸ್ಗಳಲ್ಲಿ ಏನೋ ಪರಿಹಾರದ ಹಣಕ್ಕೆ 9% ಬಡ್ಡಿ ಅಂತಿದೆ, ಕೆಲವರು 18 ಅಂತಾರೆ, ಕೆಲವರು 9 ಅಂತಾರೆ. ಚೆಕ್ ಮಾಡ್ಕೋಬೇಕು ಯಾವ್ದು ಸರಿ ಅಂತ. ಈ ಅಕ್ರಮದ ಬಗ್ಗೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಬೇಕು ಅಂತ ಅವ್ರದ್ದು ಬಯಕೆ ಅಥವಾ ಅವ್ರದ್ದು ಬೇಡಿಕೆ, ವಾದ. ಸ್ವತಂತ್ರ ಅಂದರೆ ಏನು ಅಂತ ನನಗಿನ್ನೂ ಅರ್ಥವಾಗ್ತಾ ಇಲ್ಲ. ಯಾಕಂದರೆ CBIಗಾಗಲ್ಲ, ಅವ್ರನ್ನ ಒಪ್ಪಲ್ಲ. ಇಲ್ಲೆಲ್ಲೋ ಬೇರೆ ಯಾವುದೋ ಈಗ ಲೋಕಾಯುಕ್ತ ಅಂತಂದರೆ ಲೋಕಾಯುಕ್ತಲ್ಲಿ ತನಿಖೆ ಮಾಡಬೇಕಾದವ್ರು ಯಾರು? ಮತ್ತೆ ಅದೇ ಆಫೀಸರ್ಸು. ಆಗ ಆ ಆಫೀಸರ್ಸು CM ಆಗಿದ್ದವ್ರ ವಿರುದ್ಧ ಹೆಂಗೆ ಮಾಡ್ತಾರೆ ಇವರು ಅಂತ ಶುರು ಮಾಡ್ತಾರೆ. ಇನ್ನು ಪೊಲೀಸ್ ಸ್ಟೇಷನ್ ಕೊಡೋಣ ಅಂದರೆ ಪೊಲೀಸ್ ಸ್ಟೇಷನ್ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನ್ಯಾಯಾಂಗ ತನಿಖೆ, ನ್ಯಾಯಾಂಗ ಕಮಿಷನ್ ಆಯೋಗ ಕೊಟ್ಬಿಟ್ಟಿದ್ದೀವಿ ಅಂತಾರೆ. ಅದನ್ನು ಯಾರೂ ಒಪ್ಪಲ್ಲ. ಬಿಕಾಸ್ ಅದಕ್ಕೆ ಕಾನೂನಿನಲ್ಲಿ ಇದ್ದಿಲ್ಲ, ಒಂದು ಸಲಹಾ ರೂಪದಲ್ಲಿ ಬರಬೇಕಷ್ಟೇ. ಅದು ಆಮೇಲೆ ಕ್ರಮ ಆಗಬೇಕು. ಹಂಗಾಗಿ ಅದಕ್ಕಾಗಲ್ಲ. ಅದಕ್ಕೆ ಯಾವಾಗ ಮುಗಿಯತ್ತೋ ಅವ್ರು ಜಡ್ಜು ರಿಟೈರ್ಡ್ ಯಾರೋ 1 ವರ್ಷ ಬಿಟ್ಕೊಂಡು ಕೊಡ್ತಾರೋ, 6 ತಿಂಗಳು ಬಿಟ್ಕೊಂಡು ಕೊಡ್ತಾರೋ ಆಮೇಲೆ. ಹಾಗಾಗಿ ಯಾವುದು ಇಂಡಿಪೆಂಡೆಂಟ್ ಅಂತ ಗೊತ್ತಿಲ್ಲ. ಮೇ ಬಿ ಹಿಂದೆ ಕೆಲವು ಪ್ರಕರಣಗಳು ಹೀಗೆಲ್ಲ ಬಂದಾಗ ಹೀಗೆ ಅಲ್ಲ, ನ್ಯಾಯಾಲಯಕ್ಕೆ ತನಗೆ ಒಂದು ಗೈಡೆ, ಒಂದು ಅಸಿಸ್ಟ್ ಆಗಬೇಕು, ಸಹಾಯ ಆಗಲಿ, ಮಾಹಿತಿ ಆಗಲಿ ಅಂತಂದಾಗ ಕೋರ್ಟ್ ಕಮಿಷನರ್ಗಳ ರೂಪದಲ್ಲಿ ಯಾರನ್ನಾರು ಅಪಾಯಿಂಟ್ ಮಾಡಿ ಅವರಿಂದ ಒಂದು ವರದಿಯನ್ನು ಪಡ್ಕೊಂಡು ಅವ್ರ ಸರ್ಕಾರನೂ ಅಲ್ಲ, ಯಾರೂ ಅಲ್ಲ, ನೇರವಾಗಿ ಕೊಟ್ಟು ವರದಿ ಅಷ್ಟೇ. ಅವ್ರೇನು ವಿಚಾರಣೆ ಮಾಡ್ತಾ ಕೂತ್ಕೊಳ್ಳಲ್ಲ. ಮೇ ಬಿ ಅಧಿಕಾರಿಗಳ ಕೈ ಕೆಲವು ಮಾಹಿತಿಗಳನ್ನ ಪಡ್ಕೋಬಹುದು ಅವ್ರುಗಳು. ಆ ರೀತಿ ಮಾಡ್ಕೊಂಡು ಮಾಡಿರೋ ಪ್ರಕರಣಗಳು ಇವೆ. ಗೊತ್ತಿಲ್ಲ ಇಲ್ಲಿ ಹೆಂಗೆ ಮಾಡ್ತಾರೋ ಏನೋ, ನಮಗೆ ವಿ ಹ್ಯಾವ್ ನೋ ಐಡಿಯಾ. ಇನ್ನೊಬ್ರು ರಂಗನಾಥ ರೆಡ್ಡಿ ಅವರು ಭೂಮಿಯ ಮಾಲೀಕತ್ವ ಮೂಡಾ ಬಳಿ ಇದೆ, ಸೈಟ್ ಹಂಚಿಕೆ ಆಗಿದೆ. ನಾವಡಗಿಯವರು ಮೇಲ್ನೋಟಕ್ಕೆ ಅಕ್ರಮ ಆಗಿದೆ ಅಂತ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. ಸರ್ಕಾರದ ತನಿಖೆ ಅವಶ್ಯಕತೆ ಇದೆ, ಹಾಗಾಗಿ ಅವ್ರು ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ ಅಂತ ಅವರು ತಮ್ಮ ವಾದವನ್ನೆಲ್ಲ ಮಂಡಿಸಿದ್ರೆ, ಅವರು ರಂಗನಾಥ ರೆಡ್ಡಿ ಅವರು ಭೂಮಿಯ ಮಾಲೀಕತ್ವದ ವಿಚಾರದಲ್ಲಿ ಬಂದು ಕೆಸರೆ ಗ್ರಾಮದ ಸರ್ವೆ ನಂಬರ್ನಲ್ಲಿ 464ರಲ್ಲಿ ಜಾಗ ಈಗಲೂ ಖಾಲಿ ಇದೆ, ರಾಜ್ಯಪಾಲರ ಮುಂದೆ ಯಾವುದೇ ಜನಪ್ರತಿನಿಧಿಗಳ ಪ್ರಾಸಿಕ್ಯೂಷನ್ ಅನುಮತಿ ಬಾಕಿ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇರ್ಬೋದು, ಅದು ಹಾಗೇ ಇರ್ಬೋದು, ಗೊತ್ತಿಲ್ಲ. ಎಸ್, ಮತ್ತೆ ಅದು ಇನ್ನೂ ವಿಚಾರಣೆ ಬಾಕಿ ಇರೋದ್ರಿಂದ. ಹೌದು, ವಿಚಾರಣೆ ಬಾಕಿ ಇದೆ. ಹಾಗಾಗಿ ವಿಚಾರಣೆಯನ್ನು ನ್ಯಾಯಾಲಯ ಮಾಡುತ್ತೆ. ಆಮೇಲೆ ತನಗೆ ಯಾವುದು ಸರಿ ಅನ್ಸುತ್ತೆ ಕಾನೂನಿನ ಪ್ರಕಾರ ವಾದ ಪ್ರತಿವಾದ ಕೇಳಿದ ಮೇಲೆ ಅದಕ್ಕೆ ತೀರ್ಪನ್ನು ಪಾಸ್ ಮಾಡುತ್ತೆ.